ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ನಾನಿವತ್ತು ಈ ಒಂದು ಸೀರೆ ಏನಿದೆ, ಈ ಸೀರೆಯಲ್ಲಿ ಒಂದು ಕುರ್ತಾನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಿಚಿಂಗ್ ವಿತ್ ಕಟಿಂಗ್ ಎರಡು ವಿಡಿಯೋನ ನಾನು ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಸ್ಪೀಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಕೂಡ ಮರಿಬೇಡಿ. ಸೊ ಫಸ್ಟಿಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಸೀರೆ ಬಂದು 5 ಮೀಟರ್ ಲೆಂತ್ ಇದೆ ವಿತೌಟ್ ಬ್ಲೌಸ್ ಪೀಸ್ನ ನಾನು ತೊಗೊಂಡಿಲ್ಲ. ಅದನ್ನು ಬಿಟ್ಟು 5 ಮೀಟರ್ ಲೆಂತ್ ಇದೆ ಸೀರೆ. ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಇದು ಸೀರೆಯ ಸೆರಗು ಪೋರ್ಷನಿಂದ ನಾನು ಹಿಡ್ಕೊಂಡು ಕರೆಕ್ಟಾಗಿ 2 ಮೀಟರ್ ಅಷ್ಟು 2 ಮೀಟರ್ನಷ್ಟು ಸೀರೆನ ಕಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದು ಬಂದು ದುಪ್ಪಟ್ಟಾಗೋಸ್ಕರ. ದುಪ್ಪಟ್ಟ ನೀವು 2 ಮೀಟರೇ ಬೇಕು ಅಂದರೂ ತೊಗೋಬೋದು, ಇಲ್ಲಾಂದರೆ 1.5 ಮೀಟರ್ ಬೇಕು ಅಂದರೂ ತೊಗೋಬೋದು. ಬಟ್ 2 ಮೀಟರ್ ತೊಗೊಂಡ್ರೆ ತುಂಬ ಹೈ ಲುಕ್ ಇರುತ್ತೆ. ನಾವು ದುಪ್ಪಟ್ಟ ವೇರ್ ಮಾಡಿದಾಗಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ಸೀರೆನ ಬಂದು ಡೈಲಿ ಯೂಸ್ಗೆ, ಅಂದರೆ ಡೈಲಿ ವೇರ್ ಡ್ರೆಸ್ಗೋಸ್ಕರ ಕಟ್ ಮಾಡ್ಕೋತಾ ಇರೋದು, ಚೂಡಿದಾರ್ಗೆ. ಸೊ 2 ಮೀಟರ್ನಷ್ಟು ಬಟ್ಟೆನ ಕಟ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ನಾನು ಟಾಪ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅದನ್ನು ತೊಗೋತಾ ಇದ್ದೀನಿ. ಸೊ ಟಾಪ್ನ ಬಾಟಮ್ ಪಾರ್ಟ್ ಏನಿದೆ, ಕೆಳಗಡೆ ಭಾಗನ ಈ ಥರ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿ, ತದನಂತರ 2 ಇಂಚಸ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಇಲ್ಲಿ ನೋಡಿ ಮೆಷರ್ಮೆಂಟಲ್ಲಿ ಕೂಡ ತೊಗೋತಾ ಇದ್ದೀನಿ 21 ಇಂಚಸ್ಸು. ಸೊ ಟೋಟಲಿ 4 ಇಂಚಸ್ ಎಕ್ಸ್ಟ್ರಾ, ಈ ಕಡೆ 2 ಇಂಚಸ್ ಮತ್ತು ಈ ಕಡೆ 2 ಇಂಚಸ್ಸು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಡಬಲ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಚೂಡಿದಾರನ್ನ ಡಬಲ್ ಫೋಲ್ಡಲ್ಲೇ ಕಟ್ ಮಾಡ್ಕೋತೀವಲ್ವ, ಆ ಕಾರಣಕ್ಕೋಸ್ಕರ ಈ ಥರ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಟೋಟಲಿ 24 ಇಂಟು 24 48 ಇಂಚಸ್ಗೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ಒಂದು ಚೂಡಿದಾರ್ನ ಕುರ್ತಾ ಏನಿದೆ ಅದರ ಟಾಪ್ ಪಾರ್ಟ್ ಆಗಿರುತ್ತೆ. ಸೊ ಹಾಗೆ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಈ ಚಾನಲಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಸಿಗುತ್ತೆ ಖಂಡಿತವಾಗ್ಲೂ. ಈ ಥರ ನೋಡಿ ಕ್ಲೋಸ್ ಮಾಡಿಕೊಂಡು ಕ್ಲೀನಾಗಿ 1 ಇಂಚಸ್ 48 ಇಂಚಸ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ನಾನು ಸೀರೆನೂ ಕೂಡ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಸೀರೆನ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡೆ. ಸೊ ಉಳಿದದ್ದು ಏನಿದೆ ಸೆರಗು ಪೋರ್ಷನು, ಅದನ್ನು ಅಂದರೆ ದುಪ್ಪಟ್ಟಾಗಿ 2 ಇಂಚಸ್ ಸೆರಗು ಪೋರ್ಷನಿಂದ ಕಟ್ ಮಾಡ್ಕೊಂಡಿದ್ದೆ ಅಲ್ವ, ಉಳಿದದನ್ನ ನಾನು ಪ್ಯಾಂಟ್ ಪೀಸ್ಗೆ ಅಂತ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಇದು ಕಾಣಿಸ್ತಾ ಇರ್ಬೋದು, ಇದು ಸೆರಗು ಪೋರ್ಷನ್ ಏನಿದೆ ಇದನ್ನು ಹೇಗೆ ನಾನು ಅಟ್ಯಾಚ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಪ್ಯಾಂಟ್ ಪೀಸಸ್ಗೂ ಕೂಡ 2 ಮೀಟರ್ನ ತೊಗೊಂಡಿದ್ದೀನಿ. ಇವಾಗ ನಾನು ಕ್ಲೀನಾಗಿ ಈ ಥರ ಅಸೆಂಬಲ್ ಮಾಡ್ಕೋತೀನಿ. ಅಸೆಂಬಲ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಎಷ್ಟು ಲೆಂತ್ ಬೇಕು ಏನು ಅಂತ ಫಸ್ಟಿಗೆ ಚೆಕ್ ಮಾಡ್ಕೋಬೇಕು. ಅಂದರೆ ದುಪ್ಪಟ್ಟಾಗೆ 2 ಮೀಟರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಫ್ಯಾಬ್ರಿಕ್ ಇದೆ ಲೆಂತ್ ಟಾಪ್ ಏನಿದೆ, ಟಾಪ್ಗೂ ಕೂಡ 1.25 ಇಂಚಸ್ಸಷ್ಟು ತೊಗೊಂಡಿದ್ದೀನಿ, 3/4 ಮೀಟರಷ್ಟು ತೊಗೊಂಡಿದ್ದೀನಿ. ಇನ್ನು ಉಳಿದಂಥ ಬಟ್ಟೆನ ನಾನು ಪ್ಯಾಂಟ್ಗೋಸ್ಕರ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಉಳಿದ ಬಟ್ಟೆನೂ ಕೂಡ ಈ ಥರ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಪ್ಯಾಂಟ್ಗೆ ಕಟ್ ಮಾಡ್ಕೋಬೇಕು. ಸೊ ಇದಿಷ್ಟೆಲ್ಲ ಆದಮೇಲೆ ನಾವು ಅಂದರೆ ಕ್ಲೀನಾಗಿ ಸೀರೆನ ಎಷ್ಟು ಯಾವುದಕ್ಕೆ ಬೇಕು ಅಂತ ಫಸ್ಟಿಗೆ ಫೈಂಡ್ ಔಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಕೂಡ ಗಸಿಬಿಸಿಯಾಗಿ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ಟೆ ಜಾಸ್ತಿ ಇದೆ ಅಂದಮೇಲೆ ಸೀರೆನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ 2 ಮೀಟರಷ್ಟು ಕಟ್ ಮಾಡ್ಕೋತಾ ಇದ್ದೀನಿ ದುಪ್ಪಟ್ಟಾಗೆ. ಸೊ ಕಳೆದ ವೀಡಿಯೋನಲ್ಲಿ ನಾನು ಅಂದರೆ ಫಸ್ಟಿಗೆ ತೋರಿಸಿದ್ನಲ್ಲ ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೆ, ಬಟ್ ಕಟ್ ಮಾಡಿರಲಿಲ್ಲ. ಬಟ್ ಇವಾಗ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸೀರೆನ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ಕಟಿಂಗ್ ಬರುತ್ತೆ. ಲೈನು ಅಷ್ಟೇ ಕೂಡ ಈ ಥರ ಸ್ಕೇಲಲ್ಲಿ ಮೆಷರ್ಮೆಂಟ್ ಹಾಕ್ಕೊಂಡ್ರೆ ಲೈನ್ ಕೂಡ ಕ್ಲಿಯರಾಗಿ ಬರುತ್ತೆ. ಇಲ್ಲ ಅಂತಂದರೆ ನಾವು ಸ್ವಲ್ಪ ಓರೆಯಾಗಿ ಕಟ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವಾಗ ಇಲ್ಲಿ ನೋಡಿ ದುಪ್ಪಟ್ಟಾಗೆ ರೆಡಿ ಆಯಿತು ಕೂಡ. ಇವಾಗ ಟಾಪ್ ಸೈಜ್ ಏನಿದೆ, ಈ ದುಪ್ಪಟ್ಟನ ನಾವು ಕಟ್ ಮಾಡ್ಕೋಬೇಕಾದ್ರೆ ಒಂದು ಸೈಡ್ ಮಾತ್ರ ಅಂದರೆ ಸೆರಗು ಪೋರ್ಷನ್ ಇದೆ, ಇನ್ನೊಂದು ಸೈಡ್ ಇಲ್ಲ ಅಲ್ವಾ. ಸೊ ನಾವು ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಸೆರಗು ಪೋರ್ಷನ್ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ಥರ ಹಾಕ್ಕೊಂಡು ಫಸ್ಟು ಮೆಷರ್ಮೆಂಟ್ ಮಾಡ್ಕೋಬೇಕು ಎಷ್ಟು ಬರುತ್ತೆ ಸೆರಗು ಪೋರ್ಷನು ಅಂತ. ಅದಕ್ಕೆ ಅರ್ಧನ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಅರ್ಧಕ್ಕೆ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಲೈನ್ ಕೂಡ
ನೀವು ಕರೆಕ್ಟಾಗಿ ಹಾಕೋಬೇಕು. ಲೈನಲ್ಲೂ ಕೂಡ ವೇರಿಯೇಷನ್ಸ್ ಆದರೆ ಬಟ್ಟೆ ಹಿಂದೆ ಮುಂದೆ ಆದಾಗ ಒಂದು ಕಡೆ ಲೆಂತ್ ಸಿಗುತ್ತೆ, ಇನ್ನೊಂದು ಕಡೆ ಶಾರ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಈ ಹಾಫ್ ಸೆರಗು ಪೋರ್ಷನ್ ಏನಿದೆ ಅದನ್ನು ಈ ಕಡೆಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಕಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇವಾಗ ಎರಡು ಕಡೆ ಕೂಡ ಸೆರಗು ಪೋರ್ಷನ್ ಸಿಕ್ಕದಾಗ ಆಗುತ್ತೆ. ಹಾಗೆ ಲೆಂತ್ ಎಷ್ಟಿತ್ತು ಅಷ್ಟೇ ಇರುತ್ತೆ, ಏನು ಕೂಡ ಚೇಂಜಸ್ ಆಗೋದಿಲ್ಲ. ಇವಾಗ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಕೂಡ. ಹೌದು, ಸೊ ನೋಡಿ ಅಟ್ಯಾಚ್ ಮಾಡಿದ್ದೀನಿ. ಈ ಕಡೆ ಕೂಡ ಸೆರಗು ಪೋರ್ಷನ್ ಇದೆ ಆ್ಯಂಡ್ ಈ ಕಡೆ ಕೂಡ ಇದೆ. ಇಲ್ಲಿ ನಾನು ಅಟ್ಯಾಚ್ ಮಾಡಿರೋ ಅಂಥದ್ದು. ಸೊ ನಾನು ಸ್ಟಿಚಿಂಗ್ ಎಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ, ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಸೈಡಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ದುಪ್ಪಟ್ಟ ರೆಡಿ ಆಯಿತು. ದುಪ್ಪಟ್ಟನ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಟಾಪ್ನ ಕಟಿಂಗ್ ಮಾಡ್ಕೋಬೇಕು. ಟಾಪಲ್ಲೂ ಅಷ್ಟೇ ನೋಡಿ, ನಾನು 2 ಮೀಟರಷ್ಟು ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ತೊಗೊಂಡು ಅಂದರೆ ಸಿಂಥೆಟಿಕ್ ನಮಗೆ ಯಾವ ಫ್ಯಾಬ್ರಿಕ್ ಬೇಕು, ಕಾಟನ್ ಬೇಕಾ, ಪಾಲಿಸ್ಟರ್ ಬೇಕಾ, ಯಾವುದನ್ನಾದರೂ ನೀವು ಚೂಸ್ ಮಾಡಿಕೊಂಡು ಫ್ಯಾಬ್ರಿಕ್ ತೊಗೋಬೇಕಾಗುತ್ತೆ. ಫ್ಯಾಬ್ರಿಕ್ ತೊಗೊಂಡು ಇಲ್ಲಿ ನಾನು 4 ಫೋಲ್ಡಲ್ಲಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ವೇರಿಯೇಷನ್ಸ್ ಆದರೂ ಕೂಡ ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ 4 ಫೋಲ್ಡ್ ಮಾಡಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇದು ಬಂದು ಮೇನ್ ಫ್ಯಾಬ್ರಿಕ್ಕು. ಹಾಗೆ ಲೈನಿಂಗ್ ಫ್ಯಾಬ್ರಿಕ್ನ ನಾನು ಫಸ್ಟ್ ಆಮೇಲೆ ಕಟ್ ಮಾಡ್ಕೋತೀನಿ. ನೀವು ಬೇಕು ಅಂದರೆ ಫಸ್ಟು ಲೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಅದಾದಮೇಲೆ ಮೇನ್ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡ್ಕೋಬೋದು. ದಟ್ಸ್ ಯುವರ್ ಚಾಯ್ಸ್. ನೀವು ಹೇಗೆ ಕಟ್ ಮಾಡಿಕೊಂಡ್ರು ಫಸ್ಟು ಮೆಷರ್ಮೆಂಟ್ನ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ರೆಡಿ ಟಾಪ್ ಏನು ಇರುತ್ತೆ ಅಂದರೆ ನಿಮಗೆ ಮೆಷರ್ಮೆಂಟಿಗೆ ತಕ್ಕಂತೆ ಯಾವುದಾದ್ರೂ ಟಾಪ್ ಇದ್ದರೆ ಕುರ್ತಾ ಟಾಪು, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ನನಗೆ ರೆಡಿ ಲೆಂತ್ ಬೇಕಾಗಿರೋದು 36 ಇಂಚು. ಸೊ ಅದಕ್ಕೆ ನಾನು ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. 36 + 2 = 38 ಇಂಚಸ್ಸು. ಸೊ ಅಷ್ಟಕ್ಕೆ ತೊಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಕೆಳಗಡೆ ಬಾರ್ಡ್ರು ಬೇಕಾಗಿರೋ ಕಾರಣ ನಾನಿಲ್ಲಿ ಬಾರ್ಡ್ರಿಂದನೇ 38 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಫಸ್ಟಿಗೆ ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಈ ಕಟ್ ಮಾಡಿಕೊಂಡು ಉಳಿದಿರೋ ಅಂಥ ಮೇಲ್ಗಡೆ ಭಾಗ ಏನಿದೆ ಅಂದರೆ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ನಾನು ಸ್ಲೀವ್ಸ್ಗೆ ಮಾಡ್ಕೋತೀನಿ. ಸೊ ಸ್ಲೀವ್ಸ್ಗೆ ಕರೆಕ್ಟಾಗಿ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಟ್ ಇರಲಿ ಅಂತ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಸ್ಲೀವ್ಸ್ಗೆ. ಇದು ಕೂಡ 4 ಫೋಲ್ಡ್ ಆಗೇ ಇರುತ್ತೆ. ಸ್ಲೀವ್ಸ್ ಕಟಿಂಗ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಬೇಕಿದ್ರೆ. ಸೊ ಇವಾಗ ನಾನಿಲ್ಲಿ ಟಾಪ್ ಲೆಂತ್ ನನಗೆ ಸಿಕ್ತು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಮೆಷರ್ಮೆಂಟ್ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ರೆಡಿ ಟಾಪ್ ಏನಿದೆ ಅದನ್ನು ಇದ್ರ ಮೇಲ್ಗಡೆ ಇಟ್ಟು ನಾನು ಒಂದು ಮಾರ್ಕ್ನ ಮಾಡ್ಕೋತಾ ಹೋಗ್ತೀನಿ. ಹಾಗೆ ನಾನು ಸ್ವಲ್ಪ ಕತ್ರಿಲ ಕಟ್ ಮಾಡಿದ ನಂತರ ಸ್ವಲ್ಪ ಬಟ್ಟೆ ಹಿಂದೆ ಮುಂದೆ ಆಗಿತ್ತು, ಆ ಕಾರಣಕ್ಕೋಸ್ಕರ ಮತ್ತೆ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿರಬೇಕು, ಯಾಕೆಂದರೆ 1 ಇಂಚು ಅಥವಾ 1 ಇಂಚ್ ಅಂತೂ ಆಗೋಲ್ಲ, 1/4 ಇಂಚು ಅರ್ಧ ಇಂಚು ವೇರಿಯೇಷನ್ಸ್ ಆದರೂ ಕೂಡ ನಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ವೇರ್ ಮಾಡಿದಾಗಲೂ ಅಷ್ಟೇ ತುಂಬಾ ಕಸಿ ಬಿಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸೊ ನೋಡ್ತಾ ಇರ್ಬೋದು ಇವಾಗ ರೆಡಿ ಲೆಂತ್ ನನಗೆ ಸಿಕ್ತು. ಇವಾಗ ಮೇನ್ ಟಾಪ್ ಏನಿದೆ ಈ ಟಾಪ್ನ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೋಬೇಕು. ಸೊ ಎಲ್ಲೂ ಕೂಡ ಏನು ಸಾಧ್ಯವಾದರೆ ಒಂದು ಸಾರಿ ಐರನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬಟ್ಟೆ ಕ್ಲೀನ್ ಇದೆ ಅಂದರೆ ಮೆಷರ್ಮೆಂಟ್ ಟಾಪ್ ಏನಿದೆ ಅದು ಕ್ಲೀನ್ ಇದೆ ಅಂತಂದರೆ ಹಾಕೋಬೋದು. ಆದರೆ ಹಿಂದ್ಗಡೆ ಟ್ಯಾಗ್ ಏನಾದರೂ ಮಾಡಿದರೆ, ದಾರ ಏನಾದರೂ ಕಟ್ಟಿದರೆ ಅದನ್ನು ದಯವಿಟ್ಟು ರಿಮೂವ್ ಮಾಡಿ. ಯಾಕಂದರೆ ಕೆಲವೊಂದು ಸರಿ ಟೈಟಾಗಿ ಆ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಆವಾಗ ರಿಮೂವ್ ಮಾಡದೆ ನಾವು ಹಾಗೆ ಹಾಕ್ಕೊಂಡ್ರೆ ನಮಗೆ ಶೋಲ್ಡರು ಮತ್ತು ನೆಕ್ಕಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಸೊ ನನಗೆ ರೆಡಿ ಲೆಂತ್ ಎಕ್ಸ್ಟ್ರಾನೇ ಬೇಕಾಗಿರೋದ್ರಿಂದ ಮೇಲ್ಗಡೆಗೆ ನಾನು ಕರೆಕ್ಟಾಗಿ ಬಟ್ಟೆನ ಈ ಥರ ಇಟ್ಕೊಂಡು ಫಸ್ಟಿಗೆ ನಾವು ಎಲ್ಲೆಲ್ಲಿ ಶೋಲ್ಡರ್ ಇದೆ ಮತ್ತು ನೆಕ್ ಎಲ್ಲಿದೆ ಅಲ್ಲಿಗೆ ಕ್ಲೀನಾಗಿ ಮಾರ್ಕ್ ಮಾಡ್ಕೋತಾ ಬರಬೇಕು. ಇಲ್ಲಿ ನನಗೆ 2.5 ಇಂಚಸ್ಸಷ್ಟು ನೆಕ್ ಸಿಕ್ಕಿದೆ. ಹಾಗೆ 3 ಇಂಚಸ್ಸಷ್ಟು ಶೋಲ್ಡರ್, ಯಾಕಂದರೆ 2.5 ಇದೆ, ನಾನು ಅದಕ್ಕೆ 1/2 ಇಂಚು ಆ್ಯಡ್ ಮಾಡಿಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕರ್ವ್ ಶೇಪ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಒಂದು ಲೈನು, ಹಾಗೆ ಶೋಲ್ಡರ್ ಹತ್ರ ಒಂದು ಲೈನು ಚೆಸ್ಟ್ ಮಾರ್ಗೋಸ್ಕರ. ಹಾಗೆ ಇಲ್ಲಿ ಸೈಡ್ ಓಪನಿಂಗ್ ಏನು ಬಂದಿರುತ್ತೆ ಅಲ್ಲೂ ಕೂಡ ಒಂದು ಲೈನು. ಈ ಥರ ಲೈನ್ಗಳನ್ನು ಹಾಕ್ಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಮಾಡ್ಕೊಂಡಿದ್ದಾದ ನಂತರ ಆಲ್ರೆಡಿ ನಮಗೆ ಲೆಂತ್ ಸಿಕ್ಕಿದೆ ಅಲ್ವಾ, ಹಾಗಾಗಿ ಇವಾಗ ನಾವು ಸ್ಕೇಲಲ್ಲಿ ಈ ಮಾರ್ಕ್ಗಳು ಎಲ್ಲೆಲ್ಲ ಹಾಕ್ಕೊಂಡಿದ್ವಿ ಅಲ್ಲಿಗೆ ಈ ಸ್ಕೇಲಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಚೆಸ್ಟು, ಹಿಪ್ ರೌಂಡು ಮತ್ತು ವೇಸ್ಟ್ ರೌಂಡ್ ಎಲ್ಲ ಕರೆಕ್ಟಾಗಿ ನಾನು ಆ ಡ್ರೆಸ್ಸಲ್ಲಿ ಏನಿತ್ತು ಮೆಷರ್ಮೆಂಟ್ ಟಾಪಲ್ಲಿ ಅದನ್ನೇ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಬಿಟ್ಟು ಈ ಥರ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಲೆಂತ್ ತೊಗೋಬೇಕು, ಅವಾಗ ಈಸಿ ಆಗುತ್ತೆ.
ಸೊ ಇವಾಗ ಆರ್ಮೋಲ್ ಏನಿದೆ ಅಲ್ಲಿಗೆ ಶೇಪ್ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತಗೋತೀನಿ. ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಬೇಕು ಅಂದರೆ. ಇಲ್ಲ ಅಂತಂದರೆ ನೀವು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ಜಸ್ಟ್ ಸಿಂಪಲಾಗಿ ಒಂದು ಸ್ಲೀವ್ಸ್ಗೆ ಶೇಪ್ ತೊಗೊಂಡೆ, ಆರ್ಮೋಲ್ ಶೇಪ್ಗೆ. ಇವಾಗ ಈ ಚೆಸ್ಟ್ ರೌಂಡಿಂದ ನಾವು ಸೊಂಟದ ತನಕ ರೌಂಡ್ ತೊಗೋಬೇಕಾಗುತ್ತೆ. ಅಂದರೆ ಲೈನ್ ನಾವು ಏನೇನು ಡಾಟ್ಗಳನ್ನು ಹಾಕಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ವಿ ಅದನ್ನು ಲೈನ್ಗಳನ್ನ ಕ್ಲೀನಾಗಿ ಹಾಕೋಬೇಕಾಗುತ್ತೆ. ಸೊ ಇದಿಷ್ಟು ಹಾಕ್ಕೊಂಡಿದ್ದಾದ ನಂತರ ನಾವು ಎಕ್ಸ್ಟ್ರಾ 1.5 ಇಂಚು 2 ಇಂಚಸ್ ತನಕನೂ ತೊಗೋಬೋದು. ಸೊ ನೀವು ಬ್ಲೌಸ್ಗೆಲ್ಲ 2 ಇಂಚಸ್ ತೊಗೋತಾ ಇರ್ತೀರ, ಬಿಕಾಸ್ ಅಲ್ಲಿ ಡಾಟ್ಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಡಾಟ್ಸ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ 1.5 ಇಂಚಷ್ಟು ತೊಗೊಂಡಿದ್ದೀನಿ. ನೋಡೋದಕ್ಕೆ ನಿಮಗೆ ಎಕ್ಸ್ಟ್ರಾ ಅಂತ ಕಾಣಿಸ್ಬೋದು, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ 2 ಇಂಚಸ್ ಕೂಡ ತೊಗೋಬೋದು. ಸೊ ಇದಿಷ್ಟು ಆದ ನಂತರ ನನಗೆ ಕೆಳಗಡೆ ಬಾಟಮ್ ಎಷ್ಟು ಲೆಂತ್ ಬೇಕಿತ್ತು ಅಂದರೆ 21 ಇಂಚಸ್ ಅಷ್ಟು ವಿಡ್ತ್ ಬೇಕಿತ್ತು. ಸಾರಿ, ಲೆಂತ್ ಎಲ್ಲ ವಿಡ್ತು ಅಗಲ ಬೇಕಿತ್ತು. ಸೊ ಆ 21 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹಿಪ್ ರೌಂಡ್ ಏನಿತ್ತು ಅಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೋತೀನಿ. ನಾವು ಹಿಪ್ಪು ವೇಸ್ಟು ಚೆಸ್ಟ್ ಹತ್ರ ಜಸ್ಟ್ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ. ಬಟ್ ಇಲ್ಲಿ ನಾವು 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳೋದಕ್ಕಾಗೋದಿಲ್ಲ. ಹಾಗಾಗಿ ಕೇವಲ 1 ಇಂಚಿನಷ್ಟು ಮಾತ್ರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕಂದರೆ ಸೈಡ್ ಓಪನಿಂಗ್ ಹತ್ರ 1 ಇಂಚ್ ತೊಗೊಂಡ್ರೆ ಹಾಫ್ ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲೂ ನಾವು ಸೇಮ್ ಮೇಲ್ಗಡೆ ಅಷ್ಟು 1.5 ಇಂಚಷ್ಟು ತೊಗೊಂಡ್ರೆ ಫೋಲ್ಡಿಂಗ್ ದಪ್ಪ ಬರುತ್ತೆ ಮತ್ತು ಅಷ್ಟು ಲುಕ್ ವೈಸ್ ಓಕೆ ಆಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಕೆಳಗಡೆ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಚೆಸ್ಟ್ ವೇಸ್ಟು ಹಿಪ್ ಹತ್ರ 1.5 ಇಂಚಸ್ಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಆದಮೇಲೆ ಇವಾಗ ಕ್ಲೀನಾಗಿ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದು ಹೇಗಿದೆ ಇದೇ ಥರ ನಾವು ಲೈನಿಂಗ್ ಮೇಲೆ ಇಟ್ಟು ಕೂಡ, ಲೈನಿಂಗ್ ಫ್ಯಾಬ್ರಿಕ್ ಏನಿರುತ್ತೆ ಅದ್ರ ಮೇಲೆ ಇಟ್ಟು ಕೂಡ ಕಟ್ ಮಾಡ್ಕೋಬೋದು. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ಎಲ್ಲೆಲ್ಲಿ ನ್ಯಾಚಸ್ ಬೇಕು ಅಂದರೆ ಹಿಪ್ ಹತ್ರ, ಚೆಸ್ಟ್ ಹತ್ರ, ಮತ್ತು ವೇಸ್ಟ್ ಹತ್ರ, ಹಾಗೆ ಶೋಲ್ಡರ್ ಹತ್ರ, ನೆಕ್ ಪಾರ್ಟ್ ಎಕ್ಸ್ಪೆಷಲಿ ಅಲ್ಲೆಲ್ಲವೂ ಕೂಡ ನಾವು ಒಂದೊಂದು ನ್ಯಾಚಸ್ ಹಾಕೋಬೇಕು. ಇಲ್ಲಾಂತಂದರೆ ಸ್ಟಿಚಿಂಗ್ ಮಾಡುವಾಗ ಮತ್ತೆ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಸೊ ಈ ನ್ಯಾಚಸ್ ಇದ್ದರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಹಿಪ್ಪು, ಚೆಸ್ಟ್ ರೌಂಡು ಅಂತ, ನೆಕ್ ಅಂತ. ಮತ್ತು ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಹಾಗೆ ಎರಡೂ ಕೂಡ ಕ್ಲೋಸ್ ಇರೋದ್ರಿಂದ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಹೀಗೆ ಇಟ್ಕೊಂಡು ನಮ್ಮದು ಮೇನ್ ಫ್ಯಾಬ್ರಿಕ್ ಏನಿದ್ರೆ ಅಂದರೆ ಕಾಟನ್ ಫ್ಯಾಬ್ರಿಕ್ಕು, ಪಾಲಿಸ್ಟರ್ ಲೈನಿಂಗ್ ಏನಿದೆ ಅದನ್ನು ಇಟ್ಕೊಂಡು ನಾನು ಇವಾಗ ಸೇಮ್ ಟು ಸೇಮ್ ಹೇಗಿದೆ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಲೈನಿಂಗ್ ಫ್ಯಾಬ್ರಿಕ್ಕು ಅಷ್ಟನ್ನು ಮಾತ್ರ ತೊಗೊಳ್ಳಿ. ನಾನು ನೋಡಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೊಂಡು ಇನ್ನು ಉಳಿದಿದ್ದನ್ನು ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಲೆಂತು ಯಾವಾಗಲೂ ಕೂಡ ಲೈನಿಂಗ್ ವಿತ್ ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಲೆಂತು 2 ಇಂಚಸ್ ಅಷ್ಟು ಡಿಫ್ರೆನ್ಸ್ ಇರಬೇಕು, ಅಷ್ಟಾದರೂ ಬೇಕಲೇಬೇಕು. ಹಾಗಾಗಿ ನಾನು ಲೈನಿಂಗ್ನ ಲೆಂತನ್ನ ನಾನು 2 ಇಂಚಸ್ ಅಷ್ಟು ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಕಟ್ ಮಾಡ್ಕೊಂಡಲ್ಲ ಸೇಮ್ ಅದು ಹಾಗೆಯೇ ಇದನ್ನು ಸೇಮ್ ಇವಾಗ ಇದೇ ಥರ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ, ಒಂದು ಒಳ್ಳೆ ಲುಕ್ ವೈಸ್. ಇದು ನಾನು ಡೈಲಿ ವೇರ್ಗೆ ಯೂಸ್ ಮಾಡೋದ್ರಿಂದ ಈ ಥರದ್ದೊಂದು ಹಳೆ ಸೀರೆನಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಫಂಕ್ಷನ್ಸು ಪಾರ್ಟಿಗೆಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಒಂದು ಒಳ್ಳೆ ಲುಕ್ ವೈಸ್ ಕೊಡುವಂಥ ಸ್ಯಾರಿನ ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಕ್ಲೀನಾಗಿ ನಾವು ಲೆಂತ್ ಎಷ್ಟು ಇಟ್ಕೊಂಡಿದ್ದೆ ಅಷ್ಟಕ್ಕೆ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ಉಳಿದಿರೋ ಅಂಥ ಫ್ಯಾಬ್ರಿಕ್ನ ನಾವು ಸ್ಲೀವ್ಸ್ಗೆ ಕೂಡ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಪಕ್ಕಕ್ಕೆ ಎತ್ತಿಟ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಯಿತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ. ಇದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಇದೇ ಥರ ಲೈನಿಂಗ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಇವಾಗ ನಾನು ಬೇಕು ಅಂತಂದರೆ ಇಲ್ಲೇ ಕೂಡ ಬ್ಯಾಕ್ ಪಾರ್ಟ್ದು ಶೇಪ್ ಏನಿದೆ ಅದನ್ನು ತೊಗೋಬೋದು. ಸೊ ಬ್ಯಾಕ್ ಲೆಂತ್ ಎಷ್ಟಿದೆ, ನೆಕ್ ಲೆಂತು ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಲೆಂತ್ ವೈಸ್ ನಿಮಗೆ ಎಷ್ಟು ಬೇಕು ಬ್ಯಾಕ್ ಡೀಪು ಅಷ್ಟನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ 7.5 ಇಂಚಸ್ 8 ಇಂಚಸ್ ಅಷ್ಟು ಇರಿದ್ರೆ ಓಕೆ ಆಗುತ್ತೆ. ಸೊ 8ಕ್ಕಿಂತ ಹೆವಿ ತೊಗೊಂಡ್ರೆ ತುಂಬ ಬ್ರಾಡ್ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನೋಡಿಕೊಂಡು ಕ್ಲೀನಾಗಿ ಅಸೆಂಬಲ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ನೀವು ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು.
ಸೊ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಫ್ರಂಟ್ ಪಾರ್ಟ್ಗೂ ಅಷ್ಟೇ ನಾನು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹೀಗೆ ಇಟ್ಕೊಂಡು ಫಸ್ಟಿಗೆ ನಾನು ಇಲ್ಲಿ ಫ್ರಂಟ್ ಶೇಪ್ ಎಷ್ಟು ಬೇಕು ನೆಕ್ ಶೇಪು ಅಷ್ಟನ್ನು ತೊಗೋಬೇಕು. ಸೊ ನಾನು ಈ ಮೆಷರ್ಮೆಂಟ್ ಟಾಪ್ ಏನು ತೋರಿಸಿದ್ದೆ ಈ ಟಾಪ್ದು ಸ್ಟಿಚಿಂಗ್ ವಿತ್ ಕಟಿಂಗ್ನ ನಾನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಇಲ್ಲೂ ಕೂಡ 6 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ. ತೊಗೊಂಡು 2.5 ಇಂಚಸ್ಸಷ್ಟು ವಿಡ್ತನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಫ್ರಂಟು ಮತ್ತು ಬ್ಯಾಕದು ಎರಡೂ ಕೂಡ ಶೇಪ್ ಕೂಡ ರೆಡಿ ಆಯಿತು, ಅಂದರೆ ನೆಕ್ ಪಾರ್ಟ್ ಶೇಪು. ಸೊ ಇವಾಗ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ, ಏಕೆಂದರೆ ತುಂಬಾ ಲೆಂತ್ ಆಗುತ್ತೆ ನಾನು ಸ್ಟಿಚಿಂಗ್ ವೀಡಿಯೋ ಮಾಡಿದ್ರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು ನೆಕ್ಕಿಗೆ ಸ್ವಲ್ಪ ಬೇರೆ ಶೇಪ್ ಕೊಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಡೀಟೇಲ್ಸ್ ನಾನು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಒಂದು ವಿಡಿಯೋನೇ ಮಾಡಿ ಹಾಕ್ತೀನಿ ಬೇಕಿದ್ದರೆ. ಸೊ ಸಿಂಪಲ್ಲಾಗಿ ಈ ಥರ ನೆಕ್ಕಲ್ಲಿ ಏನೋ ಶೇಪ್ ಕೊಟ್ಟೆ. ಸೊ ಕೊಟ್ಟಿದ ನಂತರ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ನೀವು ಆರ್ಮೋಲ್ಸ್ ಹತ್ರ ಕೂಡ ಬೇಕು ಅಂತಂದರೆ 1/4 ಇಂಚಿನಷ್ಟು ಕಟ್ ಮಾಡ್ಕೋಬೋದು. ಇದು ಆಪ್ಷನಲ್ಲು, ಏಕೆಂತಂದರೆ ಟಾಪಲ್ಲೆಲ್ಲ ನೀವು ಫ್ರಂಟ್ ಪಾರ್ಟ್ ಹತ್ರ ಕಟ್ ಮಾಡ್ಕೋಬೇಕಾಗಿಲ್ಲ. ನೋಡಿ ಈ ಥರ ಬರುತ್ತೆ ಫ್ರಂಟ್ ನೆಕ್ ಡೀಪು. ಇದಕ್ಕೆ ನಾನು ಏನು ಮೇನ್ ಫ್ಯಾಬ್ರಿಕ್ ಇತ್ತು ಇದನ್ನು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋತೀನಿ. ಎರಡೂ ಕೂಡ ಸ್ಟಿಚಿಂಗ್ ಇವಾಗ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಸ್ಟಿಚಿಂಗ್ ಮಾಡಿ ವಿತ್ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡೂ ಸೈಡ್ ಕೂಡ. ಸೊ ಇವಾಗ ನಾನು ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಹೇಗೆ ಎರಡೂ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರಂಟು ಮತ್ತು ಬ್ಯಾಕು. ಸೊ ಇವಾಗ ಇದಕ್ಕೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಸ್ಲೀವ್ಸ್ ಕಟಿಂಗಿಗೆ ನಾನು ಏನು ಎಕ್ಸ್ಟ್ರಾ ಪಾರ್ಟ್ ಅಂತ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊಂಡಿದ್ದೀನಿ. ಸೊ ರೆಡಿ ಲೆಂತ್ ಬಂದು 4 ಇಂಚಸ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ 1 ಇಂಚಸ್ ಲೆಂತ್. ಸೊ 7.5 ಬಂದು ಆರ್ಮೋಲ್ ರೌಂಡ್ ಇರೋದ್ರಿಂದ 7.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಲೀವ್ಸ್ ರೌಂಡ್ ಬಂದು 6 ಇಂಚಸ್ಸು, ಎಕ್ಸ್ಟ್ರಾ 2 ಇಂಚಸ್ಸು. ಬೇಕು ಅಂದರೆ ನೀವು 1.5 ಇಂಚಸ್ ಕೂಡ ಎಕ್ಸ್ಟ್ರಾ ತೊಗೋಬೋದು. ಸೊ ಇವಾಗ ಎರಡಕ್ಕೂ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸಿಂಪಲ್ಲಾಗಿ ಶೇಪ್ ಕೊಡ್ತಾಯಿದ್ದೀನಿ. ಶೇಪ್ ಅಷ್ಟೇ, ನೀವು ಡೌನಿಂಗ್ ಎಷ್ಟು ತೊಗೋತೀರಾ ಅಂತ ಕೇಳ್ಬೋದು. ಡೌನಿಂಗ್ ಬಂದು ನಾನು ಇಲ್ಲಿ ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ಲೀವ್ಸ್ ಲೆಂತ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧದಷ್ಟು ಸ್ಲೀವ್ಸ್ನ ಡೌನಿಂಗ್ ತೊಗೋತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡು ಇದ್ರದ್ದು ಸ್ಲೀವ್ಸು ಫುಲ್ ಕಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ವೀಡಿಯೋ ಬೇಕು ಅಂತಂದರೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಖಂಡಿತವಾಗ್ಲೂ ನಿಮಗೆ ಇದ್ರದ್ದು ಕಂಟಿನ್ಯೂಸ್ ವೀಡಿಯೋ ಅಂದರೆ ಕಟಿಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸಿಂಪಲ್ಲಾಗಿ ಕಟಿಂಗು ವಿತ್ ಸ್ಟಿಚಿಂಗ್ನ ನಾನು ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ, ಸಿಂಪಲ್ಲಾಗಿ ಅಷ್ಟೇ. ಸೊ ಇಲ್ಲಿ ಫ್ರಂಟ್ ಶೇಪ್ನ ಕೂಡ ಸ್ವಲ್ಪ ಒಂದು 1/2 ಇಂಚ್ಗೆ ಕಟ್ ಮಾಡಿಕೊಂಡು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಬಾಡಿ ಪಾರ್ಟ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಎಲ್ಲ ಫಿನಿಷ್ ಮಾಡ್ಕೊಂಡದಾದ ನಂತರ ಹೀಗೆ ಕಾಣಿಸುತ್ತೆ. ನಾನು ಪ್ಯಾಂಟ್ ಕಟ್ಟಿಂಗ್ನ ನಿಮಗೆ ಅಪ್ಲೋಡ್ ಮಾಡಿಲ್ಲ, ಇದು ಸಿಂಪಲ್ ಪ್ಯಾಂಟು. ಆ ಕಾರಣಕ್ಕೋಸ್ಕರ ಕಳೆದ ಒಂದು ವೀಡಿಯೋಗಳಲ್ಲೂ ಕೂಡ ಪ್ಯಾಂಟ್ ಕಟ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಆ ಕಾರಣಕ್ಕೆ ಡೈಲಿ ವೇರ್ ನಾವೇನಾದರೂ ಯೂಸ್ ಮಾಡ್ತೀವಿ ಅಂದರೆ ಈ ಥರದ್ದೊಂದು ಡ್ರೆಸ್ನ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಾವು ಕಲ್ತ್ಕೊಂಡಂಗೂ ಆಗುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿ ಯಾವುದೇ ಖರ್ಚಿಲ್ಲದೆ ಕೂಡ ಆಗುತ್ತೆ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ, ಪ್ಯಾಂಟ್ ವಿತ್ ಟಾಪು, ಹಾಗೆ ದುಪ್ಪಟ್ಟ ಕೂಡ ರೆಡಿ ಇದೆ ಡೈಲಿ ವೇರ್ಗೆ. ಮತ್ತು ಸಿಂಪಲ್ಲಾಗಿ ಅಕ್ಕಪಕ್ಕದ ಮನೆ ಹೋಗೋದಕ್ಕೆ, ಹಾಗೆ ಸಣ್ಣ ಪುಟ್ಟ ನಮ್ಮ ಊರುಗಳಲ್ಲಿ ಅಕ್ಕಪಕ್ಕ ದೇವಸ್ಥಾನ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ತುಂಬ ಸಿಂಪಲ್ಲಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ತಪ್ಪದೆ ಮರಿಬೇಡಿ. ಯಾಕಂದರೆ ನಿಮ್ಮ ಕಮೆಂಟ್ ನಮಗೆ ಒಂದು ಮೋಟಿವೇಶನ್ ಇದ್ದಾಗೆ, ಆ ಕಾರಣಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ. ಹಾಗೆ ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ, ಅದನ್ನು ಹೇಳ್ಬಿಡ್ತೀನಿ. ಪ್ಯಾಂಟ್ ಕಟ್ಟಿಂಗ್ ಹಾಕಿಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿ, ಪ್ಯಾಂಟ್ ಕಟ್ಟಿಂಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಟಾಪ್ ನಾನು ಸೇಮ್ ಹೇಗೆ ಅಂದ್ಕೊಂಡಿದ್ದೆ ಹಾಗೆ ಕ್ಲಿಯರಾಗಿ ಬಂದಿದೆ, ಎಲ್ಲೂ ಕೂಡ ಏನೂ ಮಿಸ್ಟೇಕ್ ಆಗಿಲ್ಲ. ತುಂಬ ಚೆನ್ನಾಗಿದೆ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಒಳ್ಳೆ ವಿಡಿಯೋ ಜೊತೆ ಕೂಡ ಸಿಗ್ತೀನಿ. ಇದ್ರದ್ದು ಕಂಪ್ಲೀಟ್ ಸ್ಟಿಚಿಂಗ್ ಹಾಕಿಲ್ಲ, ಲೆಂತ್ ಆಗುತ್ತೆ ಅಂತ. ಮುಂದೆ ಸಿಗೋಣ. ಸೊ ಥ್ಯಾಂಕ್ ಯು, ಬಾಯ್.